ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶ್ಯೂ ಮೀಡಿಯಾ ಕನ್ನಡ. ಇವತ್ತು ನಾನು ಬೆಳಗ್ಗೆಯಿಂದ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಮೊನ್ನೆದು ಮತ್ತೆ ಇವತ್ತಿಂದು 2-3 ಕೂಡ ಇವತ್ತಿನ ಒಂದು ಲಾಗಲ್ಲಿ ಇರುತ್ತೆ. ಸೊ ನಾನು ಈ ಒಂದು ಲಾಗಲ್ಲಿ ವೆರೈಟಿ ಹಪ್ಪಳ ಯಾವ ರೀತಿಯಾಗಿ ಮಾಡೋದು ತುಂಬ ಈಸಿಯಾಗಿ ಅನ್ನೋದನ್ನ ಇವತ್ತಿನ ಒಂದು ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ವರ್ಷಕ್ಕೆ ಆಗುವಷ್ಟು ಹಪ್ಪಳನ ನಾನು ಒಬ್ಬಳೇ ಮಾಡಿದ್ದೀನಿ. ನಮ್ಮ ಯಜಮಾನರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸೊ ನಾನು ಮತ್ತೆ ಅವರು ಅಂದರೆ ಮಾಡಿದ್ದೆಲ್ಲ ನಾನೇ, ಇನ್ನು ಮೇಲೆ ಒಣಗಾಕೋದೆಲ್ಲದನ್ನು ಕೂಡ ಅವರು ಕೂಡ ಮಾಡಿದ್ರು. ಸೊ ಏನೇನು ಹಪ್ಪಳ ಮಾಡಿದ್ದೀನಿ, ಯಾವ್ಯಾವ ವೆರೈಟಿ ಹಪ್ಪಳ ಮಾಡಿದ್ದೀನಿ ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು, ಬಟ್ ಅದೇ ನಿಜ ಸಿಕ್ಕಾಪಟ್ಟೆ ಚೆನ್ನಾಗೇ ಬಂದಿದೆ. ಇಷ್ಟು ಚೆನ್ನಾಗಿ ಹಪ್ಪಳ ಮಾಡ್ತೀನಿ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಕೊನೆ ತನಕನೂ ಕೂಡ ನೋಡಿ. ಹಾಗೆ ಈ ಒಂದು ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇದು ಬುಧವಾರ ನೈಟ್ ಅಡುಗೆನ ರೆಡಿ ಮಾಡ್ತಾಯಿದ್ದೆ. ಮಧ್ಯಾಹ್ನ ಮಟನ್ ಸಾಂಬಾರು ಮಾಡಿದ್ವಿ. ಸೊ ಫ್ರಿಜ್ಜಲ್ಲಿ ಹಾಗೇ ಒಂದು ತಿಂಗಳಿಂದನೂ ಪೋರ್ಕ್ ಮಟನ್ ಇತ್ತು. ಸೊ ಹಂಗಾಗಿ ಎಷ್ಟು ದಿನ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಸಾಂಬಾರು ಏನಕ್ಕೆ ಫ್ರೈ ಪೆಪ್ಪರ್ ಡ್ರೈ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಫುಲ್ಲು ನೀರೇನು ಇಲ್ಲದೆ ಇರೋದು ಫುಲ್ ಡ್ರೈ ಮಾಡ್ತೀನಿ. ಸೊ ಹಂಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಗ ರೆಡಿ ಮಾಡ್ತಾಯಿದ್ದೀನಿ ಅಡುಗೆನ. ನಾನು ಒಂದು 8 ಗಂಟೆ 8:15 ಅಷ್ಟರೊಳಗೆ ಅಡುಗೆ ರೆಡಿ ಮಾಡಿಬಿಡ್ತೀನಿ. 9 ಗಂಟೆ 9:30 ಅಷ್ಟರ ತನಕ ಏನು ಇದು ಮಾಡಲ್ಲ, ಯಾಕಂದರೆ ಒಂದೊಂದ್ಸತಿ ಮಗಳು ಕೂಡ ಮಲ್ಕೊಂಡ್ಬಿಡ್ತಾಳೆ. ಸೊ ಹಂಗಾಗಿ ಇವಾಗ ಮಧ್ಯಾಹ್ನನೇ ಆಲ್ರೆಡಿ ತೆಗೆದಿಟ್ಟಿದ್ವಿ. ತುಂಬ ಐಸ್ ಥರ ಆಗಿಬಿಟ್ಟಿತ್ತು ಮಟನ್ನು. ಹಂಗಾಗಿ ಇವಾಗ ನಾನು ಇದನ್ನು ಆಲ್ರೆಡಿ ನನ್ನ ರೆಸಿಪೀಲಿ ಲಾಗಲ್ಲೂ ಕೂಡ ನಾನು ತೋರಿಸಿದ್ದೀನಿ. ಸೊ ಸಿಂಪಲಾಗಿ ಇವತ್ತಂತೂ ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಏಕೆಂದರೆ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಅಡುಗೆನೂ ಕೂಡ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಸೆಕೆ. ಸೊ ಹಂಗಾಗಿ ಒಂದು ಕುಕ್ಕರ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಅರಿಶಿನ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಹಾಗೆ ಒಂದು ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಈ ರೀತಿಯಾಗಿ ಸಿಂಪಲ್ ಟೈಮ್ ಇಲ್ಲ ಅಂದರೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಬಿಡಿ. ಹಾಗೆಯೇ ಇದಕ್ಕೆ ಮಟನ್ನ ಸೇರಿಸ್ಕೊತಾ ಇದ್ದೀನಿ. ಮಟನ್ನ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಒಂದು 10 ನಿಮಿಷನಾದರೂ ಕುಕ್ಕರ್ ಮುಚ್ಚನ ಕ್ಲೋಸ್ ಮಾಡ್ದಲೆ ಹಾಗೆ ಚೆನ್ನಾಗಿ ಬೇಯಿಸ್ಕೊಬೇಕು. ಸ್ವಲ್ಪ ಉಪ್ಪನ್ನ ಹಾಕ್ಕೊಂಬಿಟ್ಟು ಸೊ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಒಂದು 3-4 ವಿಷಲ್ನ ಕೂಗಿಸ್ಕೊಬೇಕಾಗುತ್ತೆ. ಇದು ಕೂಗೋದ್ರೊಳಗೆ ನಾನು ಜೀರಿಗೆ ಮತ್ತು ಕಾಳುಮೆಣಸು ಇದಿಷ್ಟನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಫ್ರೈ ಮಾಡಿಕೊಂಡು ಅದನ್ನು ಸಣ್ಣದಾಗಿ ಪುಡಿ ಮಾಡ್ಕೊಬೇಕಾಗುತ್ತೆ. ಅದನ್ನು ಪುಡಿ ಮಾಡಿಕೊಂಡು ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಮನೇಲೇನಿರಲಿಲ್ಲ, ಸೊ ಹಂಗಾಗಿ ಪುಡಿ ಮಾಡ್ಕೊತಾ ಇದ್ದೀನಿ ನಾನು. ಸೊ ಅದಕ್ಕೆ ಎಷ್ಟು ಕಡಿಮೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾನು ಇದು ಮಾಡ್ಕೊತಾ ಇದ್ದೀನಿ. ಇನ್ನು ಯಾವುದೇ ರೀತಿಯಾದಂಥ ಮಸಾಲನೂ ಕೂಡ ಹಾಕಿರಲಿಲ್ಲ. ಇಷ್ಟೇ, ಅದು ವಿಷಲ್ ಕೂಗಿದ್ಮೇಲೆ ಇದು ಪುಡಿ ಮಾಡ್ಕೊಂಡಿರುವಂಥ ಜೀರಿಗೆ ಮತ್ತು ಕಾಳುಮೆಣಸನ್ನು ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಯಾವುದೇ ರೀತಿಯಂಥ ಜಾಸ್ತಿ ಮಸಾಲನೂ ಕೂಡ ಹಾಕಿಲ್ಲ, ಏನಿಲ್ಲ. ಸಿಂಪಲಾಗಿ ಮಾಡಿದ್ರೂ ಕೂಡ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡ್ಬೋದು. ಹಾಗೆಯೇ ಇವಾಗ ತುಂಬಾ ಸೆಕೆ ಇರೋದ್ರಿಂದ ಅಡುಗೆ ಮನೇಲಿ ನಿಂತ್ಕೊಂಡು ನಿಜ ಇಷ್ಟೊತ್ತಿಗೆ ಅಡುಗೆ ಮಾಡಿಬಿಟ್ಟು ಹೊರಗಡೆ ಹೋಗ್ತೀನಪ್ಪ ಅಂತ ಅನಿಸ್ಬಿಟ್ಟಿತ್ತು ನಿಜವಾಗ್ಲೂ. ಇಷ್ಟೊತ್ತಿಗೆ ತುಂಬ ಮಳೆ ಬರಬೇಕಿತ್ತು. ಸೊ ಏನಕ್ಕೆ ಗೊತ್ತಿಲ್ಲ, ಮಳೆ ಇಲ್ಲ, ಏನಿಲ್ಲ. ಅದು ಅಲ್ಲದೆ 5 ದಿನ ಬಿಸಿ ಗಾಳಿ. ಸೊ ಇಲ್ಲೂ ಕೂಡ ಆ ರೀತಿಯಾಗಿ ಅನ್ನಿಸ್ತದೆ. ಮೇಲೆ ಹೋಗಂತೂ 11 ಗಂಟೆಗೆ ತೆರೆದ ಮೇಲೆ ಹೋಗೋಕ್ಕಾಗಲ್ಲ, ಅಷ್ಟು ಹೆವಿ ಬಿಸಿಲು. ಸೊ ನಾನು ಯಾವತ್ತೂ ಅಷ್ಟು ಅಡುಗೆ ಮಾಡುವಾಗ ಅಷ್ಟು ಬೇವ್ರ್ತಾ ಇರಲಿಲ್ಲ. ಸಖತ್ತು ಬೇಯ್ತೋಗ್ಬಿಟ್ಟಿದ್ದೀನಿ ನಿಜವಾಗ್ಲೂ. ನಾವು ಒಂದು 10 ಗಂಟೆಗೆ ವಾಕ್ ಅಂತ ಹೋದರೆ ನಾವು ಮನೆಗೆ ಬರೋದೇ ಒಂದು 11:30ಗೆ ಬರೋದು. ಸೊ ಅಷ್ಟು ಹೆವಿ ಸೆಕೆ ಇರೋದ್ರಿಂದ ನನ್ನ ಮಗಳು ಅಷ್ಟೇ ಅವ್ರ ಚಿಕ್ಕಪ್ಪಂದರನ್ನೆಲ್ಲ ಕರ್ಕೊಂಡು ಮೇಲೆ ಹೋಗ್ಬಿಟ್ಟು ಅವಳೊಂದು ಚಾಪೆ ಹಾಸ್ಕೊಂಬಿಟ್ಟು ಮಲ್ಕೊಂಡಿರ್ತಾಳೆ. 12 ಗಂಟೆ 12:30 ತನಕ ಎದ್ದು ಬರೋಲ್ಲ ಪಾಪ. ಅದಕ್ಕೂ ಕೂಡ ಸೆಕೆ ಅನ್ನಿಸ್ತಾ ಇರುತ್ತಲ್ವ, ಕರ್ಕೊಬಂದು ಮನೇಲಿ ಒಳಗಡೆ ಕೂಡಾಕ್ಬಿಟ್ರೆ ಅವಕ್ಕೂ ಕೂಡ ಇಷ್ಟು ಹೀಟ್ ಅಂತ ಅನಿಸುತ್ತೆ. ಮತ್ತು ಈ ಒಂದು ಸೆಕೆಗೆ ತುಂಬಾ ರಚ್ಚೆ ಮಾಡ್ತವೆ ಮಕ್ಕಳು. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ರಚ್ಚೆ ಮಾಡ್ತಾಳೆ. ಅವಳು ಅಳೋದನ್ನಂತೂ ನಮಗಂತೂ ಕೇಳೋಕೆ ಆಗ್ತಾಯಿಲ್ಲ. ಸಣ್ಣದಕ್ಕೂ ಅಳೋದೇನೆಯ, ಒಂದು ಮುಟ್ಟಿದ್ರೂ ಅಳೋದೇನೆಯ, ಏನಾದರೂ ಒಂದು ಇದು ಮಾಡಿದ್ರೂ ಅಳೋದೇನೆಯ. ಅಪ್ಪ ಇದು ಯಾವಾಗ ಮಳೆ ಬರುತ್ತೋ ಅಂತ ಅನ್ನಿಸ್ತಾ ಇದೆ ನನಗಂತೂ. ಇನ್ನು ಬೆಳಗ್ಗೆಗೆ ನಾನು ಪಾಲಕ್ ಸೊಪ್ಪಿಂದು ಹಪ್ಳನ ರೆಡಿ ಮಾಡ್ತಾಯಿದ್ದೀನಿ. ಸೊ ನಾನು ಈ ಸತಿ ವೆರೈಟಿ ಅಂದರೆ ನಾನಿದೆ ಫಸ್ಟ್ ಟೈಮ್ ಹಪ್ಳನ ಟ್ರೈ ಮಾಡ್ತಾ ಇರೋದು. ನಾನು ಯಾವತ್ತೂ ಕೂಡ ಹಪ್ಳನ ಮಾಡಿಲ್ಲ, ಅಮ್ಮ ಮಾಡಿದರು, ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ ನಾನು. ಸೊ ನಾನೇ ಹಿಟ್ಟೆಲ್ಲ ಮಾಡಿಕೊಂಡು ಇದು ಮಾಡಿರೋದು ನಾನೇ ಫಸ್ಟ್ ಟೈಮು. ಸೊ ನಾನು ಹಪ್ಳ ಎಲ್ಲ ರೆಡಿ ಮಾಡಿಸ್ಕೊಂಡು ನನ್ನ ಮಗಳು ಕೈಗೆಲ್ಲ ಮಿಂಚಿಂದು ನೈಫ್ ಪಾಲಿಶ್ ಎಲ್ಲ ಅವ್ರ ಅಪ್ಪನ ಹತ್ರ ಹಾಕಿಸ್ಕೊಬೋದು. ಇದನ್ನು ಕೂಡ ವಿಡಿಯೋ ಮಾಡಿ ಹಾಕಿ ಅಂತ ಹೇಳ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ಸೊ ನಾನಿವತ್ತು ಟೊಮೊಟೊ ಹಪ್ಳ, ಪಾಲಕ್ ಸೊಪ್ಪಿನ ಹಪ್ಳ, ಹಾಗೆ ಕರಿಬೇವಿನ ಹಪ್ಳ, ಹಾಗೆ ಮಸಾಲ ಹಪ್ಳ ಇದಿಷ್ಟನ್ನು ಕೂಡ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು ಎಲ್ಲದನ್ನು ಕೂಡ. ಅಂದರೆ ಒಂದೇ ಥರ ಏನಕ್ಕೆ ಎಲ್ಲ ವೆರೈಟಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ವೆರೈಟಿ ಹಪ್ಳನ ಮಾಡ್ಕೊತಾ ಇದ್ದೀನಿ. ಎಲ್ಲರೂ ಕೂಡ ಇಷ್ಟಪಡ್ತಾರೆ ಹಪ್ಳನ. ಸ್ವಲ್ಪ ಮಾಡೋಣ ಅಂತ ಅಂದ್ಕೊಂಡೆ, ಅದಾದಮೇಲೆ ನಮ್ಮ ಯಜಮಾನ್ರು ಇಲ್ಲ ಮಾಡು, ಸ್ವಲ್ಪ ಜಾಸ್ತಿನೇ ಮಾಡಿ ಇಡು, ಏನಾಗುತ್ತೆ ಅಂತ ಹೇಳಿದ್ರು.
ಹಂಗಾಗಿ ಸರಿ ಆಯಿತು ಅಂತೇಳ್ಬಿಟ್ಟು 4 ದಿನ ಮಾಡಿದ್ದೀನಿ ನಾನು ಒಬ್ಬಳೇ ಅಲ್ವಾ. ಸೊ ಹಿಟ್ಟನ್ನು ಮಾಡ್ಕೋಬೇಕು, ಮನೆ ಕೆಲಸನೂ ಕೂಡ ಮಾಡ್ಕೋಬೇಕು, ಮತ್ತು ಅದನ್ನು ಕೂಡ ಒತ್ತಿ ಎಲ್ಲ ಒಣಗಾಕಬೇಕು ಮಾಡಬೇಕಲ್ವಾ. ಸೊ ಹಂಗಾಗಿ ಒಂದೇ ದಿನ ಮಾಡಿಬಿಟ್ರೆ ನನಗೂ ಕೂಡ ಕುತ್ಕೊಂಡು ಮಾಡೋದಲ್ವಾ, ಸಿಕ್ಕಾಪಟ್ಟೆ ಬೆನ್ನು ಬಂದುಬಿಡುತ್ತೆ. ಹಂಗಾಗಿ 4 ದಿನ ಟೈಮ್ ತೊಗೊಂಡು ಮಾಡಿದ್ದೀನಿ. ಇವಾಗ ನಾನು ಮಸಾಲ ಹಪ್ಪಳನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹಸಿರುಮೆಣ್ಸಿನ್ಕಾಯಿ, ಕರಿಬೇವನ್ನ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಒಂದು ಬಾಣಲಿಗೆ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೋತಾ ಇದ್ದೀನಿ. ಹಾಗೆ ಬೇಯಿಸಿಟ್ಕೊಂಡಿರುವಂಥ ಸಬ್ಬಕ್ಕಿನೂ ಕೂಡ ಸೇರಿಸ್ಕೋತಾ ಇದ್ದೀನಿ. ನೀವು ಸಣ್ಣ ಸಬ್ಬಕ್ಕಿ, ದೊಡ್ಡ ಸಬ್ಬಕ್ಕಿ ಯಾವುದಾದ್ರೂ ಕೂಡ ಸೇರಿಸ್ಕೋಬೋದು. ಒಂದು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಒಂದು 2-3 ವಿಷಲ್ ಹಾಕಿಸ್ಕೊಬೇಕಾಗುತ್ತೆ ಸಬ್ಬಕ್ಕಿಗೆ. ಇವಾಗ ಇದು ಚೆನ್ನಾಗಿ ಕುದಿ ಬಂದಾದಮೇಲೆ ಇದಕ್ಕೆ ಜೀರಿಗೆ ಹಾಗೆ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡಾದ್ಮೇಲೆ ಒಂದು ಕುದಿ ಬರಬೇಕು. ಕುದಿ ಬಂದಾದಮೇಲೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಹಿಟ್ಟನ್ನು ಈ ರೀತಿ ಅದಕ್ಕೆ ಇದು ಮಾಡ್ಕೊಬೇಕಾಗುತ್ತೆ. ಸ್ವಲ್ಪನೂ ಕೂಡ ಅಂಟಿಲ್ದೇ ರೀತಿಯಾಗಿ ಬಂದರೆ ಪರ್ಫೆಕ್ಟಾಗಿ ಬಂದಿದೆ ಹಪ್ಪಳದ ಹಿಟ್ಟು ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಬೇಯಿಸ್ಕೊಂಡು ಆದಮೇಲೆ ನಾನು ಒಂದು ಅಂದರೆ ಇಡ್ಲಿ ಪಾತ್ರೆ ಇರುತ್ತಲ್ಲ, ಅದು ಕೆಳಗಡೆ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹಬೇಲಿ ಬೇಯಿಸ್ಕೊತಾ ಇದ್ದೀನಿ. ಏನಕ್ಕೆ ಹಬೇಲಿ ಬೇಯಿಸ್ಕೋಬೇಕಂದ್ರೆ ನಾವು ಹಪ್ಳನ ತೊಟ್ಟಿ ಇದು ಮಾಡುವಾಗ ಅದು ಒಡೆಯಲ್ಲ ಎಲ್ಲೂ, ತುಂಬ ಚೆನ್ನಾಗಿ ರೌಂಡ್ ಶೇಪಲ್ಲೇ ಬರುತ್ತೆ. ಸೊ ಹಾಗಾಗಿ ಹಬೇಲಿ ಬೇಯಿಸ್ಕೊಬೇಕಾಗುತ್ತೆ. ಒಂದು 5 ನಿಮಿಷ ಸಾಕು ಹಬೇಲಿ, ತುಂಬ ಹೊತ್ತು ಬೇಯಿಸ್ಕೊಬೇಕಂತ ಏನಿಲ್ಲ. ಸೊ ಬೇಯಿಸ್ಕೊಂಡಾದ್ಮೇಲೆ ಎಲ್ಲದನ್ನು ಕೂಡ ನೀಟಾಗಿ ನಮಗೆ ಚಪಾತಿ ಮಣೇಲಿ ಬೇಕಿದ್ರೆ ನೀವು ಚಪಾತಿ ಮಣೇಲಾದರೂ ಒತ್ಕೊಳ್ಳಿ. ಸೊ ಇಲ್ಲಾಂದರೆ ಈ ರೀತಿಯಾಗಿ ಕವರ್ ಬರುತ್ತಲ್ಲ, ಎಣ್ಣೆ ಕವರು, ಇದು ಒಂದು ಬೆಸ್ಟ್ ಟಿಪ್ಸ್ ಅಂತಲೇ ಹೇಳ್ತೀನಿ. ಈ ಥರ ಒಂದು ಎಣ್ಣೆ ಕವರ್ ಪ್ರತಿಯೊಬ್ಬರು ಎಣ್ಣೆ ಯೂಸ್ ಮಾಡೇ ಮಾಡ್ತಾರೆ. ಸೊ ಈ ರೀತಿಯಾಗಿ ಎಣ್ಣೆ ಕವರಲ್ಲೇ ಏನಾದರೂ ಈ ಥರ ಯೂಸ್ ಮಾಡಿದ್ರೆ ನೀವು ನೀರು ಏನೂ ಹಾಕ್ಕೊಳ್ಳೋದೇ ಬೇಡ. ಸೊ ತುಂಬ ಚೆನ್ನಾಗಿ ಎದ್ದೇಳುತ್ತೆ. ನೀವು ಚಪಾತಿ ಮಣೇಲೆಲ್ಲ ತುಂಬ ಎಣ್ಣೆ ಹಾಕ್ಕೊಂಡು ಮಾಡ್ಕೊಂಡು ಇದು ಮಾಡ್ಕೊಳ್ಳೋಕೆ ಹೋದರೆ ತುಂಬ ಜಾಸ್ತಿ ಎಣ್ಣೆನೂ ಕೂಡ ಉಪಯೋಗಿಸ್ಕೋಬಾರ್ದು ಹಪ್ಪಳಕ್ಕೆ, ಏಕೆಂದರೆ ಮುಗ್ಗು ಸ್ಮೆಲ್ ಬರುತ್ತೆ. ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡೋದಕ್ಕಾಗಲ್ಲ. ಸೊ ನಾನಂತೂ ಇದಕ್ಕೆ ಒಂದು ಡ್ರಾಪು ಕೂಡ ಎಣ್ಣೆನೂ ಕೂಡ ನಾನು ಯೂಸ್ ಮಾಡಿಲ್ಲ, ಆ ರೀತಿಯಾಗಿ ಮಾಡಿ ಇಟ್ಟಿದ್ದೀನಿ. ಸೊ ನಾವು ಒಂದ್ಸಲಿ ನಮ್ಮಮ್ಮ ಮಾಡಿದ್ದು ಹೊಳೆನರಸೀಪುರದಲ್ಲಿ ಮಾಡಿದಾಗ ತುಂಬ ಜಾಸ್ತಿನೇ ಎಣ್ಣೆ ಹಾಕ್ಬಿಟ್ಟು ಮಾಡಿದರು. ಸೊ ಅದು ಒಂದು 15 ದಿನ ಅಷ್ಟರೊಳಗೆ ಮುಗ್ಗು ವಾಸನೆ ಬಂದುಬಿಟ್ಟಿತ್ತು. ಸೊ ಹಂಗಾಗಿ ಅದೊಂದು ನೆನಪಿತ್ತು ನನಗೆ, ಎಣ್ಣೆ ಜಾಸ್ತಿ ಉಪಯೋಗಿಸಿದ್ರೆ ಮುಗ್ಗು ವಾಸನೆ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಣ್ಣೆ ಏನು ಉಪಯೋಗಿಸೋದೇ ಬೇಡ, ಅದು ಕೈಗೂ ಕೂಡ ಅಂಟಲ್ಲ ಹಿಟ್ಟು. ಈ ರೀತಿಯಾಗಿ ಎಣ್ಣೆ ಕವರ್ ಒಂದಿದ್ದರೆ ಸಾಕು. ಅದನ್ನು ಈ ರೀತಿಯಾಗಿ ಪ್ರೆಸ್ ಮಾಡಿ ಒಂದು ಪ್ಲೇಟ್ ಸಹಾಯದಿಂದ ಈ ಥರ ಪ್ರೆಸ್ ಮಾಡಿದರೆ ನೀಟಾಗಿ ಎದ್ದೇಳುತ್ತೆ. ಅದೇನು ಅಂಟಲ್ಲ, ಏನಿಲ್ಲ, ನೀರನ್ನೂ ಹಾಕೋಬೇಕಂತ ಏನಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಇನ್ನು ಮೇಲೆಲ್ಲ ಒಣಗಾಕೋದಕ್ಕೆ ನಮ್ಮ ಯಜಮಾನರು ಕೂಡ ಹೆಲ್ಪ್ ಮಾಡಿದ್ರು. ಒಟ್ಟಿನಲ್ಲಿ 4 ದಿನ ಟೈಮ್ ತೊಗೊಂಡೆ. ಸೊ ಇಷ್ಟು ಹಪ್ಪಳ ಮಾಡಿ ಇಟ್ಟಿದ್ದೀನಿ. ಒಂದು 6 ತಿಂಗಳು ವರ್ಷಕ್ಕಾಗುವಷ್ಟೇ ಮಾಡಿ ಇಟ್ಟಿದ್ದೀನಿ. ಸೊ ಇನ್ನೂ ಮಾಡು ಅಂತ ಹೇಳ್ತಿದ್ದಾರೆ, ನೋಡೋಣ, ಟ್ರೈ ಮಾಡ್ತೀನಿ. ಆದರೆ ಖಂಡಿತವಾಗ್ಲೂ ಮಾಡ್ತೀನಿ. ಕೆಲವೊಂದೊಂದು ಅಂದರೆ ರಾಗಿ ಹಪ್ಪಳ ಇದೆಲ್ಲ ಅದನ್ನು ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಏನಾದರೂ ಮಾಡಿದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಇನ್ನೂ ಬಿಸಿಲಲ್ಲೆಲ್ಲ ಒಣಗಾಕಿದ್ದೀನಿ ಹೊರಗಡೆ ಎಲ್ಲ. ಸೊ ಒಂದು ದಿನಕ್ಕೆ ನೀಟಾಗಿ ಒಣ್ಕೊಂಡ್ಬಿಡುತ್ತೆ, ಯಾಕಂದರೆ ಅಷ್ಟು ಹೆವಿ ಬಿಸಿಲಿದೆ. ಸೊ ಇವತ್ತು ವ್ಲಾಗ್ ಇಷ್ಟೇ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.